ಗಿಡ ಆಗಿರ್ಬೋದು, ಅದನ್ನ ಬರೀ ನಮ್ಮ ಕ್ಯೂರಿಂಗಿಗೆ ಅಂದರೆ ನಮಗೇನೋ ಕಾಯಿಲೆ ಬಂದಿದೆ ಅದಕ್ಕೆ ಚಿಕಿತ್ಸೆಗೋಸ್ಕರ ಯೂಸ್ ಮಾಡ್ತಿರೋ ಅಂತಹ ಗಿಡಗಳಾಗಿರ್ಬೋದು, ಅಥವಾ ನಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಹೇಳ್ತೀರಾ? ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಕೊರೋನಾ ಬಂತು, ಅದ್ರ ಹಿಂದೆನೇ ಏನು ಜ್ವರಗಳು, ಚಿಕನ್ಗುನಿಯಾ ಬಂತು, ಡೆಂಗ್ಯೂ ಬಂತು, ಆಗೆಲ್ಲ ಎಲ್ಲರೂ ಒಂದು ಬಳ್ಳಿಯನ್ನು ಭಾಳ ಯೂಸ್ ಮಾಡಿದ್ರು. ಯಾವ್ದು ಗೊತ್ತಾ? ಅಮೃತ ಬಳ್ಳಿ. ಅದನ್ನು ಪ್ರಮೋಟಿವ್ ಕೇರ್ ಅಂತೀವಿ, ಅಂದರೆ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಸೊ ಅಂತಹ ಗಿಡಗಳು ಇದ್ದಾವೆ ಇಲ್ಲಿ. ಹಾಗೆಯೇ ಪ್ರಿವೆಂಟಿವ್ ಕೇರ್ ಯಾರಾದರೂ ಒಂದು ಗಿಡ, ಪ್ರಿವೆಂಟಿವ್ ಅಂದರೆ ನಮಗೆ ಈ ಕಾಯಿಲೆ ಬರದೇ ಇರಲಿ ಅಂತ ಕೆಲವೊಂದು ಸಸ್ಯಗಳನ್ನು ಇಟ್ಕೊಂಡಿರ್ತೀವಿ, ನಾವು ಮನೆಗಳಲ್ಲಿ ಬೆಳೆಸ್ತೀವಿ, ಅಥವಾ ತಂದು ಯಾವುದೋ ಒಂದು ಹಬ್ಬದಲ್ಲೋ ಇನ್ಯಾವಾಗಲೂ ಉಪಯೋಗಿಸ್ತೀವಿ. ಅಂಥದ್ದು ಯಾವುದಾದ್ರೂ ನಿಮ್ಗೆ ಗೊತ್ತಿದೆಯಾ? ಬೇವು, ವೆರಿ ಗುಡ್. ಕಹಿ ಬೇವನ್ನು ಯುಗಾದಿಯಲ್ಲಿ ನಾವು ತಿಂತೀವಿ, ಮನೆ ಮುಂದೆನೂ ಹಾಕ್ತೀವಿ. ಸೊ ಇಟ್ಸ್ ಫಾರ್ ಪ್ರಿವೆಂಟಿವ್ ಕೇರ್. ಯಾಕಂದರೆ ಬೇಸಿಗೆ ಸೀಸನ್ ವೈಸ್ ನೋಡಿ, ಇದು ಸೀಸನ್ ಪ್ರಕಾರನೂ ನಾವು ಅದೇ ಥರನೇ ನಮ್ಮ ಗಿಡಗಳ ಉಪಯೋಗನ ಯಾವ್ಯಾವ ಸೀಸನ್ನಲ್ಲಿ ಯಾವುದು ಉಪಯೋಗಿಸ್ಬೇಕು. ಬೇವು ಒಂದು ತಂಪು, ಜೊತೆಗೆ ಅದು ಇನ್ಫೆಕ್ಷನ್ಸ್ ಆಗದೆ ಇರೋಗೆ ನಮ್ಮನ್ನು ತಡೆಗಟ್ಟೋ ಶಕ್ತಿ ಇದೆ ಅದಕ್ಕೆ. ಆ ಟೈಮಲ್ಲಿ ಕಂಟೇಜಿಯಸ್ ಡಿಸೀಸಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋ ಡಿಸೀಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಆಗ ಬೇವನ್ನು ಉಪಯೋಗಿಸ್ತೀವಿ. ಒಂದು ತಂಪು ಮಾಡುತ್ತೆ, ಜೊತೆಗೆ ನಮಗೆ ಬೇರೆಯವರಿಂದ ಅಂತಹ ಸೋಂಕುಗಳು ಬರದೇ ಇರೋ ಥರ ಕಾಪಾಡುತ್ತೆ. ಸೊ ಈ ಥರದ ಎಲ್ಲ ಥರದ ಗಿಡಗಳು ಇದೆ. ಸೊ ನಮಗೆ ಮೆಡಿಸಿನಲ್ ಪ್ಲಾಂಟ್ಸ್ ಅಂದ ತಕ್ಷಣ ಫಸ್ಟು ಹೆಲ್ತ್, ಆಮೇಲೆ ಕೆಲವೊಂದು ಫುಡ್ ಇಸ್ ಆಲ್ಸೋ ಹೆಲ್ತ್. ನಾವೇನು ಆಹಾರ ತಗೊಳ್ತೀವಿ ಅದು ನಮಗೆ ಹೆಲ್ತನ್ನ, ಆರೋಗ್ಯನ ಕಾಪಾಡುತ್ತೆ. ಎಲ್ಲರ ಮನೆಯಲ್ಲೂ ಕೆಲವೊಂದು ಟ್ರೆಡಿಷನ್ಸ್ ಇರುತ್ತೆ. ನಾವು ಹಬ್ಬ ಹರಿದಿನಗಳಲ್ಲಿ ಕೆಲವೊಂದು ಔಷಧಿ ಸಸ್ಯಗಳನ್ನು ಉಪಯೋಗಿಸ್ತೀವಿ. ನೀವು ನಮ್ಮ ಮಲೆನಾಡಲ್ಲೋ ಅಥವಾ ಕರಾವಳಿ ರೀಜನಿಗೆ ಬಂದುಬಿಟ್ರೆ ಇಲ್ಲೂ ಇರ್ಬೋದು, ನನಗೆ ಗೊತ್ತಿಲ್ಲ ಇಲ್ಲಿನ ಟ್ರೆಡಿಷನ್ಸು. ಅಲ್ಲಿ ಬೇರೆ ಬೇರೆ ಹಬ್ಬಗಳಿಗೆ ಬೇರೆ ಬೇರೆ ಸಸ್ಯಗಳು, ಒಂದು ಕಡುಬು ಮಾಡಲಿಕ್ಕೆ ಹಲಸಿನ ಎಲೆ ಇರ್ಬೋದು, ಅರಿಶಿಣದ ಎಲೆ ಇರ್ಬೋದು, ಹಾಗೆ ಬೇರೆ ಬೇರೆ ಸಸ್ಯಗಳನ್ನು ನಾವು ಬೇರೆ ಬೇರೆ ಸೀಸನ್ನಲ್ಲಿ ಉಪಯೋಗಿಸ್ತಾ ಇರ್ತೀವಿ. ಅದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅಂತ. ಸೊ ಅದೆಲ್ಲವೂ ಕೂಡ ನಾವು ಏನು ನಮ್ಮ ಟ್ರೆಡಿಷನಲ್ಲಿ, ನಮ್ಮ ಕಲ್ಚರಲ್ಲಿ ಏನೇನು ಯೂಸ್ ಮಾಡ್ತಿದ್ದೀವೋ, ಔಷಧಿ ಸಸ್ಯಗಳಷ್ಟೇ ಅಲ್ಲ, ಸ್ಪೈಸಸ್, ನಾವು ಮಸಾಲೆ ಸಾಮಗ್ರಿಗಳನ್ನು ಉಪಯೋಗಿಸ್ತಿದ್ದೀವಿ. ಆಮೇಲೆ ಕೆಲವೊಂದು ಈಗ ಬ್ಯಾಂಬು, ಕಳಲೆ ಉಪಯೋಗಿಸ್ತೀವಿ, ಅಥವಾ ಕೆಲವೊಂದು ಮಶ್ರೂಮ್ಸ್ ತಿಂತಾ ಇರ್ತೀವಿ, ಅಣಬೆಗಳನ್ನು. ಹೀಗೆ ಇಂಥ ಅನೇಕ ಸಸ್ಯವರ್ಗದ ಇದನ್ನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ ನಾವು. ಇದೆಲ್ಲವೂ ನಮ್ಮ ಆರೋಗ್ಯವನ್ನು ಕಾಪಾಡ್ತಾ ಇರುತ್ತೆ. ಸೊ ಇವೆಲ್ಲವನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂದರೆ ಇವು ಆರೋಗ್ಯವನ್ನು ಕೊಡ್ತವೆ. ಆಗಲೇ ಹೇಳಿದ್ರು ಸರ್, ಹೆಲ್ತಲ್ಲಿ ಇನ್ವೆಸ್ಟ್ ಮಾಡಿ, ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಹೆಲ್ತ್ ಇನ್ಶೂರೆನ್ಸ್ ವಿಚ್ ನೇಚರ್ ಹ್ಯಾಸ್ ಗಿವನ್ ಅಸ್. ನಮಗೆ ನಮ್ಮ ಸುತ್ತ ಇರೋ ಪರಿಸರ ನಮ್ಮ ಹೆಲ್ತನ್ನು ಇನ್ಶೂರ್ ಮಾಡೋಕ್ಕಾಗಿ ಇಷ್ಟೊಂದು ಸಸ್ಯಗಳನ್ನು ನಮಗೆ ಕೊಟ್ಟಿದೆ. ಅದರ ಪ್ರಯೋಜನವನ್ನು ನಾವು ಮೊದಲು ಅದರ ಪ್ರಯೋಜನವನ್ನು ಪಡೆಯಿರಿ. ಆಮೇಲೆ ಎರಡನೇ ಸ್ಟೆಪ್, ಅದನ್ನು ಬೆಳೆಸಿ, ಅದನ್ನು ಎಲ್ಲಿ ಮೊದಲು ಯಾವುದು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಬೆಳೆಸಿ. ಅದರ ಜೊತೆಗೆ ನಾನಿಲ್ಲಿ ಔಷಧಿ ಸಸ್ಯಗಳ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಭಾರತೀಯ ಔಷಧಿ ಪದ್ಧತಿಗಳ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದೆ. ಎರಡರ ಬಗ್ಗೆನೂ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂದೆ. ಯಾಕೆ ಅಂದರೆ ಬರೀ ಸಸ್ಯಗಳು ಯಾವುದು ಅಂತ ತಿಳ್ಕೊಂಡ್ರೆ ಸಾಕಾಗಲ್ಲ, ಅದರ ಜೊತೆಗೆ ಇರೋ ಜ್ಞಾನ, ನಾಲೆಡ್ಜ್ ಬೇಸ್ ಏನಂತೀವಿ, ಅದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಇಲ್ಲಾಂದರೆ ಸಸ್ಯ ಗೊತ್ತಿರುತ್ತೆ, ನನಗೆ ಯಾವುದೋ ಒಂದು ಸಸ್ಯ ತೋರಿಸ್ತೀನಿ, ಇದು ಔಷಧಿ ಸಸ್ಯ ಹೇಳಿ ಹೋಗ್ಬಿಡ್ತೀನಿ ನಾನು ಇವತ್ತು. ನಿಮಗೆ ಅದರ ಉಪಯೋಗ ಹೇಗೆ, ಅದನ್ನು ಯಾರು ಉಪಯೋಗಿಸ್ತಾರೆ, ಎಲ್ಲಿ ಉಪಯೋಗ ಆಗುತ್ತೆ ಗೊತ್ತಿಲ್ಲದೆ ಇದ್ದರೆ ಮತ್ತೆ ಇದನ್ನು ನಾವು ಅಂದರೆ ಆ ರಿಸೋರ್ಸನ್ನು, ಆ ಸಂಪನ್ಮೂಲನ ನಾವು ಸಂರಕ್ಷಣೆ ಮಾಡೋ ಕಡೆಗೆ ಗಮನ ತಗೊಳ್ಳಲ್ಲ. ನಮಗೆ ಗೊತ್ತಿದ್ರೆ ಮಾತ್ರ ಅದರ ವ್ಯಾಲ್ಯೂ ಏನು ಅಂಥೇಳಿ ನಾವು ಅದನ್ನು ಸಂರಕ್ಷಿಸ್ತೀವಿ. ಸೊ ಈ ನಾಲೆಡ್ಜ್ ಬೇಸ್ ಯಾರ ಹತ್ರ ಇರುತ್ತೆ? ನಾಲೆಡ್ಜ್ ಎಲ್ಲಿರುತ್ತೆ? ಔಷಧಿ ಸಸ್ಯಗಳ ಬಗ್ಗೆ ನಾಲೆಡ್ಜ್, ಜ್ಞಾನ ಯಾರಿಗಿರುತ್ತೆ? ಎಲ್ಲರಿಗೂ ಇರುತ್ತೆ. ಸಾಮಾನ್ಯ ಭಾರತದಲ್ಲಿ ಎಲ್ರಿಗೂ ಒಂದೋ ಎರಡೋ ಗಿಡನಾದರೂ ಗೊತ್ತಿರುತ್ತೆ ಅಲ್ವಾ? ನಿಮ್ಗೆಲ್ರಿಗೂ ಒಂದೋ ಎರಡು ಗಿಡ ಮನೆಯಲ್ಲಿ ಉಪಯೋಗಿಸ್ತಾ ಇರೋದು ಗೊತ್ತಿರುತ್ತೆ. ಎರಡನೇದು, ನಮ್ಗೆಲ್ರಿಗೂ ಗೊತ್ತಿರೋದು ಸ್ವಲ್ಪ. ಆದರೆ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು, ಪ್ರತಿದಿನ ಅಡುಗೆ ಮಾಡೋರು, ಅವರಿಗೆ ನಮ್ಮ ಆರೋಗ್ಯದ ಬಗ್ಗೆ ಭಾಳ ಚಿಂತೆ ಇರುತ್ತೆ. ಸೊ ಅವರಿಗೆ
ನಮ್ಗಿಂತ ಜಾಸ್ತಿ ಗೊತ್ತಿರುತ್ತೆ, ತುಂಬ ಗಿಡಗಳು ಗೊತ್ತಿರುತ್ತೆ. ಎಲ್ಲಿ ನಾವು ಹೆಚ್ಚಿಗೆ ಯೂಸ್ ಮಾಡೋದು ಒಂದು ವಿಮೆನ್ಸ್ ಹೆಲ್ತಲ್ಲಿ. ಎಷ್ಟೋ ಸಲ ನಮಗೆ ಹೆಂಗಸರಿಗೆ ಹೊರಗಡೆ ಹೋಗಿ ತಮ್ಮ ಹೆಲ್ತನ್ನು, ಅಂದರೆ ನೀವು ಹೆಂಗೆ ಡಾಕ್ಟ್ರ್ ಹತ್ರ ಹೋಗ್ತೀರೋ ಹಾಗೆ ಮನೆ ಹೆಣ್ಮಕ್ಳಿಗೆ ಈಸಿಯಾಗಿ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕಾಗಲ್ಲ. ಎಷ್ಟೋ ಸಲ ಅವರು ಬೇಕಾದಷ್ಟು ರೋಗಗಳಿಗೆ ಮನೆ ಮದ್ದನ್ನು ಮಾಡ್ಕೊಳ್ತಾರೆ. ಅದು ಹಳ್ಳಿಗಳಲ್ಲಿ ಹೆಚ್ಚು. ಪೇಟೆಯಲ್ಲಿ ಓದೋರು ದುಡ್ಡಿರತ್ತೆ, ಅವ್ರು ಹೋಗ್ತಾರೆ. ಬಟ್ ಹಳ್ಳಿಗಳಲ್ಲಿ ಯಾರಿಗೆ ಆರೋಗ್ಯವನ್ನು ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಇದು ಮಾಡ್ಕೊಳಕ್ಕಾಗಲ್ಲೋ, ಅಥವಾ ಕೆಲವೊಂದು ಸಲ ಹೆಂಗಸರಿಗೆ ಹಿಂಜರಿಕೆ ಇರುತ್ತೆ, ಹೋಗಿ ಹೇಗೆ ಹೇಳೋದು ಡಾಕ್ಟ್ರ್ ಹತ್ರ ಅಂತ. ಆಗ ಎಷ್ಟೋ ಸಲ ಅವರಿಗೆ ಆ ಜ್ಞಾನ ಇರುತ್ತೆ, ಅಂತಹ ಗಿಡಗಳನ್ನು ಉಪಯೋಗಿಸ್ತಾರೆ. ಫಾರ್ ಎಕ್ಸಾಂಪಲ್ ದಾಸವಾಳ, ವೆರಿ ಸಿಂಪಲ್, ಎಲ್ಲರ ಮನೆಯಲ್ಲೂ ಬೆಳೆಸ್ತೀವಿ. ದಾಸವಾಳ ಹೂವು ಪೂಜೆಗೆ ಬೇಕು ಅಂತ. ಯಾಕೆ ದಾಸವಾಳ ಹೂವನ್ನೇ ಬಳಸ್ತೀವಿ ಪೂಜೆಗೆ? ಇನ್ನು ಎಷ್ಟೋ ಥರದ ಹೂಗಳಿರುತ್ತೆ, ನೀವು ಕಾಡಲ್ಲಿ ಎಷ್ಟೋ ಹೂವು ನೋಡ್ತೀವಿ. ದಾಸವಾಳ ಹೂವನ್ನೇ ಯಾಕೆ ಉಪಯೋಗಿಸ್ತೀವಿ? ದಾಸವಾಳ ಹೂವನ್ನು ಎಲ್ಲರ ಮನೆಯಲ್ಲೂ ನೆಡ್ತೀವಿ. ಯಾಕೆ ಅಂದರೆ ಇದನ್ನು ಒಂದು ನಮ್ಮ ಟ್ರೆಡಿಷನ್, ನಮ್ಮ ಕಲ್ಚರಲ್ಲಿ ಇದನ್ನು ಆಗಲೇ ಸೇರ್ಪಡಿಸ್ಕೊಂಡು ಬಿಟ್ಟಿದ್ದೀವಿ. ನಾವು ಯಾವಾಗಲೂ ದಾಸವಾಳ ಹೂವನ್ನ ಮನೆ ಹತ್ರ ಯಾಕೆ ಬೆಳೆಸ್ತೀವಿ ಅಂದರೆ ಹೆಂಗಸರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅದು ರೆಡಿಯಾಗಿ ಈಸಿಯಾಗಿ ನಮ್ಮ ಹಿತ್ತಲಲ್ಲೇ ಸಿಗಬೇಕು. ಹಾಗೆಯೇ ತುಳಸಿನೂ ಅಷ್ಟೇ. ತುಳಸಿ ಪ್ರೈಮರಿ ಹೆಲ್ತ್ ಕೇರ್, ಅಂದರೆ ಕೆಮ್ಮು ಅಥವಾ ನೆಗಡಿ ಇಂಥ ಇದರಲ್ಲಿ ತುಳಸಿಯನ್ನು ಯಾರು ಬೇಕಿದ್ರೂ ತಕ್ಷಣ ಕಿತ್ತು ಉಪಯೋಗಿಸೋಕ್ಕೆ ನಮಗೆ ಹತ್ತಿರದಲ್ಲಿ ಇರಬೇಕು. ಕಾಡಲ್ಲಿ ನಾನೀಗ ಬಂಡೀಪುರ ಫಾರೆಸ್ಟಲ್ಲಿ ಒಂದಿಷ್ಟು ಗಿಡಗಳಿದೆ, ನನಗೆ ಯಾರು ಹಾರ್ವೆಸ್ಟ್ ಮಾಡೋಕ್ಕೆ ಬಿಡಲ್ಲ. ಅದು ಒಳಗೆ ಕಿತ್ಕೊಂಡ್ಬರ್ತೀನಿ, ನಂಗೆ ಔಷಧಿಗೆ ಬೇಕು ಅಂದರೆ ನೀವು ಕೊಡ್ತೀರಾ? ಇಲ್ಲ, ಹಾರ್ವೆಸ್ಟ್, ನೋ ಹಾರ್ವೆಸ್ಟ್ ಝೋನ್ ಅಂತೀರಾ. ಸೊ ಅಂಥ ಗಿಡಗಳನ್ನು ಆದಷ್ಟು ಮನೆಯ ಹಿತ್ತಲಲ್ಲಿ ಬೆಳೆಸೋದಕ್ಕೆ ನೀವು ಇಲ್ಲಿ ಸುತ್ತಮುತ್ತ ನಿಮ್ಮ EDCಗಳಿದೆ ಅಂದ್ರಿ, ಅಥವಾ VFCಗಳಿರ್ಬೋದು, ಇನ್ಯಾವುದೇ ರೀತಿಯ ಅಲ್ಲೆಲ್ಲನೂ ನೀವು ಇದನ್ನು ಪ್ರಮೋಟ್ ಮಾಡೋದು ಕಲಿಬೇಕು. ಅದಕ್ಕೆ ಅಂತಲೇ ಒಂದು ಸೆಟ್ ಆಫ್ 20 ಪ್ಲಾಂಟ್ಸು 30 ಗಿಡಗಳು ಇದೆ, ಪ್ರೈಮರಿ ಹೆಲ್ತ್ ಕೇರನ್ನು ಕಾಪಾಡ್ಕೊಳ್ಳುವಂಥ ಗಿಡಗಳು. ಅಲೋವೆರಾ ನೀವೇ ಹೇಳಿದ್ರಿ, ಅಲೋವೆರಾ ಹೇಳಿದ್ರಿ, ದೊಡ್ಡಪತ್ರೆ ಇರ್ಬೋದು, ತುಳಸಿ ಇರ್ಬೋದು, ಅಥವಾ ಅಶ್ವಗಂಧ ಇರ್ಬೋದು, ಅಥವಾ ಯಾವುದಾದ್ರು ಟೀನೋಸ್ಪೋರ, ವಾಟ್ ಇಸ್ ದಟ್, ಅಮೃತ ಬಳ್ಳಿ. ಸೊ ಇಂಥವನ್ನೆಲ್ಲ ನೀವು ಮನೆ ಸುತ್ತಲೂ ಬೆಳೆಸೋವಂಥ, ನೀವು ಮೊದಲು ತಿಳ್ಕೊಳ್ಳಿ ಇದ್ರ ಬಗ್ಗೆ. ಹಾಗೆಯೇ ನಿಮ್ಮ ಮನೆಯವರಿಗೆ ಎಲ್ರಿಗೂ ತಿಳಿಸಿ, ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋ ಅರಣ್ಯಕ್ಕೆ ಡಿಪೆಂಡ್ ಆದಂತಹ ಯಾರು ಕಮ್ಯುನಿಟೀಸ್ ಇದೆ ಅವರಿಗೂ ತಿಳಿಸ್ಕೊಡಿ, ಅವರ ಆರೋಗ್ಯವನ್ನು ಕಾಪಾಡ್ಕೋಬೋದು. ಸೊ ಈಗಾಗಲೇ ಗೊತ್ತಿದೆ, ಭಾರತದಲ್ಲಿ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ದೇಶ ಬಹಳ ಕಡಿಮೆ ಬಜೆಟ್ಟು. ಮೇ ಬಿ ₹1 ಸರ್ ಮೈಟ್ ಅಲ್ಲ, ಡಾಕ್ಟರ್ ರಾಜಶೇಖರನ್ ಮೈಟ್ ನೋ ಇಟ್, ₹1 ಪರ್ ಪರ್ಸನ್ ಆರ್ ಸಮಥಿಂಗ್, ವಿಚ್ ಎಷ್ಟು ಅಂದರೆ ನಮ್ಮ ಆರೋಗ್ಯಕ್ಕೆ ನಮ್ಮ ಸರ್ಕಾರ ಕೊಡ್ತಾ ಇರೋದು ₹1 ಇರ್ಬೋದು ಒಂದು ವರ್ಷಕ್ಕೆ ಒಬ್ಬನಿಗೆ. ಅದು ಎಲ್ಲಿ ಸಾಕಾಗತ್ತೆ? ಹಾಂ, ಸೊ ಆ ಥರದ ಒಂದು ಪರಿಸ್ಥಿತಿ ಇದೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ. ಅದಕ್ಕೆ ನಾವು ಆದಷ್ಟು ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರಬೇಕು. ಸಸ್ಯಗಳ ಜ್ಞಾನವನ್ನು ತಿಳ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಸೊ ಈಗ ಹ್ಯಾಬಿಟ್ ಅಂದರೆ ಯಾವ ರೂಪದಲ್ಲಿ ಇರ್ತವೆ ಮೆಡಿಸಿನ್ ಪ್ಲಾಂಟ್ಸ್, ಯಾವ ಸ್ವರೂಪದಲ್ಲಿ ಸಿಗುತ್ತೆ ನಮಗೆ. ನಾವು ಯಾವಾಗಲೂ ಮರಗಳು, ಫಾರೆಸ್ಟರ್ಸ್ ಅಂದ ತಕ್ಷಣ ನಿಮಗೆ ಹೆಚ್ಚಾಗಿ ಮರಗಳ ಜ್ಞಾನ ಇರುತ್ತೆ. ಈ ಮರ ಅದಕ್ಕೆ ಯೂಸ್ ಮಾಡ್ತಾರೆ, ಇದು ಟಿಂಬರ್ ಆಗುತ್ತೆ, ಇನ್ನೇನೋ ವ್ಯಾಲ್ಯೂ ಇರುತ್ತೆ. ಬಟ್ ಎಲ್ಲ ರೀತಿಯ ಸಸ್ಯಗಳು ಇದೆ. ಸಣ್ಣ ಸಸ್ಯ ಇದು ಗೊತ್ತಿದೆಯಲ್ಲ, ನೋಡಿರ್ತೀರಾ ಎಲ್ಲ ಕಡೆ. ಮೊದಲಿರೋದು ನೋಡಿದ್ದೀರಾ? ತಿಂದು ನೋಡಿದ್ದೀರಾ? ಹಾಂ, ಹುಳಿ ಇರುತ್ತೆ. ಸೊ ಅದು ಒಂದು ಔಷಧಿ ಸಸ್ಯ, ಸಣ್ಣ ಸಸ್ಯ ಅದು. ಅದನ್ನು ನಾವು ಎಲ್ಲರೂ ತಿಂದು ನೋಡಿರ್ತೀವಿ. ಅದು ಏನಕ್ಕೆ ಉಪಯೋಗ? ಆಯುರ್ವೇದ ಡಾಕ್ಟರ್ ಹೇಳ್ತಾರೆ ನಮಗೆ, ಅದನ್ನು ತಿಂದು ಮಕ್ಕಳಿಗೆ, ಅದರಲ್ಲೂ ಮಕ್ಕಳಲ್ಲಿ ಯಾವಾಗಾದರೂ ಏನಂತಾರೆ ಇಂಡೈಜೆಷನ್ ಆದಾಗ ಇದನ್ನು ತಿನ್ನಿಸಿದ್ರೆ ಅದು ಕಾಯಿಲೆ ವಾಸಿ ಆಗುತ್ತೆ, ಇಂಡೈಜೆಷನ್ ಇದಾಗುತ್ತೆ, ಕ್ಯೂರ್ ಆಗುತ್ತೆ ಅಂತ. ಸೊ ಹಾಗೆಯೇ ವಿ ಹ್ಯಾವ್ ಶ್ರಬ್ಸ್, ಅಂದರೆ ಸಣ್ಣ ಸಣ್ಣ ಗಿಡ ಗಂಟೆಗಳಿರುತ್ತೆ ಅಂಥವನ್ನು, ಅದರಲ್ಲೂ ಔಷಧಿ ಸಸ್ಯಗಳಿದೆ. ಹಾಗೆ ವಿ ಹ್ಯಾವ್ ಬಳ್ಳಿಗಳು. ಇದು ಎಲ್ಲ ಕಡೆ ನಿನ್ನೆ ನಾವು ನೋಡಿದ್ವಿ, ಎಲ್ಲ ಕಡೆ ಹೂ ಬಿಟ್ಟಿದೆ. ಯಾವುದದು? ಗೌರಿ ಹೂವು. ಹಾಂ, ಎಲ್ರಿಗೂ ಗೊತ್ತಿದೆ, ಗ್ಲೋರಿಯೋಸಾ ಸೂಪರ್ಬ. ಸೊ ಇದು ಒಂದು ಬಳ್ಳಿಯ ರೂಪದಲ್ಲಿರೋ ಔಷಧಿ ಸಸ್ಯ. ಇನ್ನು ಮರಗಳು. ಅಲ್ಲಿ ಮರದಲ್ಲಿ ಒಂದು ಎಲೆ ಕಾಣ್ತಾ ಇಲ್ಲ, ಅದು ಓರೋಸೈಲಮ್ ಇಂಡಿಕಮ್ ಅಂತ, ಏನಂತಾರೆ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ. ದಶಮೂಲ ಅಂತ ಒಂದು ಔಷಧಿ ಪ್ರಿಪ್ರೇಷನ್ ಇದೆ ಇದರಲ್ಲಿ, ಆಯುರ್ವೇದದಲ್ಲಿ. ಅದರಲ್ಲಿ ಕೋಣನ ಕೊಂಬು ಅಂತ ಏನೋ ಹೇಳ್ತಾರೆ, ಅಂದರೆ ಉದ್ದುದ್ದ
ಕೊಂಬಿನ ಥರ ಅದರದ್ದು ಫ್ರೂಟ್ ಇರುತ್ತೆ. ನೋಡಿರ್ತೀರಾ ನೀವೆಲ್ಲ, ನೋಡಿದ್ದೀರಾ? ಬಿಸಿಲಿಗೆ ಎಲ್ರಿಗೂ ನಿದ್ದೆ ಬರ್ತಾ ಇದೆ ಅನ್ಸುತ್ತೆ. ನನಗೆ ಆವಾಗ ತೂಕಡಿಸ್ತಾ ಇದ್ದೆ. ಸೊ ಅದಕ್ಕೂ ಕೆಲವೊಂದು ಔಷಧಿ ಸಸ್ಯಗಳಿದೆ. ನೆಕ್ಸ್ಟ್ ನಿದ್ದೆ ಬರ್ತಾ ಇದ್ದೆ ನೋಡ್ಕೊಳ್ಳಿಕ್ಕೆ. ಇದು ಮೆಡಿಸಿನಲ್ ಪ್ಲಾಂಟ್ ಹ್ಯಾಬಿಟ್ಯಾಟ್ ಅಂದರೆ ಎಲ್ಲೆಲ್ಲಿ ಸಿಗುತ್ತೆ, ನಮಗೆ ಎಲ್ಲ ಕಡೆಗೂ ಸಿಗುತ್ತೆ ಔಷಧಿ ಸಸ್ಯಗಳು, ಇಂಥ ಕಡೆಗೆ ಅಂತ ಇಲ್ಲ, ಎಲ್ಲ ಕಡೆಗೂ ಸಿಗುತ್ತೆ. ಸೊ ಮೇನ್ಲಿ ಫಾರೆಸ್ಟ್ನಿಂದ ನಾವು ಸುಮಾರು ಕೆಲವರು ಹೇಳ್ತಾರೆ 90% ಔಷಧಿ ಸಸ್ಯಗಳನ್ನು ನಾವು ಅರಣ್ಯಗಳಿಂದ ತಗೊಳ್ತಾ ಇದ್ದೀವಿ ಅಂತ. ಟ್ರೇಡ್ ಸ್ಟಡೀಸ್ ಅಂದರೆ ವ್ಯವಹಾರದಲ್ಲಿ ಉಪಯೋಗ ಆಗ್ತಿರೋ ಈಗಾಗಲೇ ಮಾರುಕಟ್ಟೆಯಲ್ಲಿರೋ ಔಷಧಿ ಸಸ್ಯಗಳಲ್ಲಿ ಸುಮಾರು 72% ಅವು ಕಾಡಿನಿಂದ ಬರ್ತಾ ಇದೆ. ಸೊ ಇಲ್ಲಿ ನಾನು ಕೆಲವೊಂದು MPC ಅಂತ ಬರ್ತಿದ್ದೀನಿ. ನಿಮ್ಗೆ ಎಲ್ರಿಗೂ MPCA ಗೊತ್ತಿದೆ ಅಲ್ವಾ? ಇಲ್ಲಿ ಹತ್ತಿರದಲ್ಲಿ ಯಾವ MPCA ನಿಮಗೆ? ಹಾಂ, ನಿಮ್ಮ ಸರ್ಕಲಲ್ಲಿರೋದು BRLs. ಸೊ BRLs ಒಂದು MPCA. ಆದರೆ ಆಲ್ಟಿಟ್ಯೂಡ್ ಕೊಟ್ಟಿದ್ದೀನಿ, ಅಲ್ಲಿ ಏರಿಯಾ ಕೊಟ್ಟಿದ್ದೀನಿ, ಆಲ್ಟಿಟ್ಯೂಡ್ ಕೊಟ್ಟಿದ್ದೀನಿ, ಅದು ಯಾವ ಥರದ ಅರಣ್ಯ ಅಂತಲೂ ಕೊಟ್ಟಿದ್ದೀನಿ. ಸೊ ಹೀಗೆ ಬೇರೆ ಬೇರೆ ನಿಮ್ಮ ಕಾಡುಗಳು ಡೆಸಿಡಿಯಸ್ ಇರ್ಬೋದು, ಡ್ರೈ ಡೆಸಿಡಿಯಸ್ ಇರ್ಬೋದು, ಎವರ್ಗ್ರೀನ್ ಇರ್ಬೋದು, ಕೋಸ್ಟಲ್ ಇರ್ಬೋದು. ಸೊ ಯು ಫೈಂಡ್ ಈ ಗಿಡಗಳನ್ನು ಎಲ್ಲ ರೀತಿಯ ಒಂದು ಅರಣ್ಯಗಳಲ್ಲಿ ನೀವು ಕಾಣ್ಬೋದು. ಬೇರೆ ಬೇರೆ ಯಾವುದೋ ತುಂಬ ಡ್ರೈ ಇರೋ ಅರಣ್ಯದಲ್ಲಿ ಇಲ್ಲೇನೂ ಇಲ್ಲ ಇರ್ಬೋದು. ಕುರ್ಶಿಲು ಚಿತ್ರದುರ್ಗ ಹೋಗ್ಬೋದು ನೀವು, ಇಲ್ಲ ಬಳ್ಳಾರಿ ಹೋಗ್ಬೋದು, ಇಲ್ಲೇನೂ ಇಲ್ಲ ಅಂತ. ತುಂಬ ಉಪಯೋಗ ಆಗುವಂಥ ಅಥವಾ ತುಂಬ ಹೈ ವ್ಯಾಲ್ಯೂ ಇರುವಂಥ ಗಿಡಗಳು ಅಲ್ಲಿ ಕೂಡ ಲಭ್ಯ ಇದೆ. ನೆಕ್ಸ್ಟ್ ಲೈಕ್ ಹಾಗೆಯೇ ಕೆಲವೊಂದು ಅಕ್ವಾಟಿಕ್, ಆವಾಗಲೇ ಹೇಳ್ತಾ ಇದ್ರು ಅಕ್ವಾಟಿಕ್ ಫಾನಾ ಬಗ್ಗೆ ನಾವು ಇಲ್ಲಿ ಎಲ್ರಿಗೂ ಹಾಗೇನೆ ಅಕ್ವಾಟಿಕ್ ಫ್ಲೋರಾ ಬಗ್ಗೆನೂ ತಿಳ್ಕೊಳ್ಳಿ. ಸುಮಾರಷ್ಟು ಸಸ್ಯಗಳು ನಮ್ಮ ಪಾಂಡ್ಸಲ್ಲಿ, ಕೆರೆಗಳಲ್ಲಿ ಅಥವಾ ನದಿಯ ಇದರಲ್ಲಿ ಅಥವಾ ನಮ್ಮ ಕೋಸ್ಟಲ್ ರೀಜನಿಗೆ ಬಂದರೆ ನಿಮಗೆ ಎಸ್ಚುರೀಸ್ ಅಂತಾರೆ, ಆಳಿವೆಗಳು, ಅಂಥಲ್ಲೆಲ್ಲ ಕೆಲವೊಂದು ಗಿಡಗಳು ಇದ್ದಾವೆ. ಮಿರಿಸ್ಟಿಕಾ ಡಾಕ್ಟಿಲಾಯ್ಡ್ಸ್ ಅಂತ ಬರ್ತಿದ್ದೀನಿ ಅಲ್ಲಿ ನಾನು. ಅದು ಆ ಸಸ್ಯ ಮಾರ್ಷಲ್ಲಿ ಅಂದರೆ ನೀರು ನಿಂತ ಜಾಗದಲ್ಲಿ ಬೆಳೆಯುತ್ತೆ. ಅದರ ಬೇರುಗಳು ಮೇಲೆ ಬಂದಿರುತ್ತೆ, ಯಾಕಂದರೆ ಅದು ಉಸಿರಾಡೋಕ್ಕೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇರೋದ್ರಿಂದ, ನೀರು ನಿಂತಿರೋದ್ರಿಂದ. ಸೊ ಅಲ್ಲಿ ಅದೇ ಒಂದು ಇಕೋಸಿಸ್ಟಮ್ ಫಾರ್ಮ್ ಆಗಿರುತ್ತೆ. ಅಲ್ಲೇ ಒಂದು ಸ್ಪೆಷಲ್ ಆಗಿ ಬೇರೆ ವಿಶೇಷವಾದ ಗಿಡಗಳು ಮತ್ತು ಪ್ರಾಣಿಗಳು ಎಲ್ಲದೂ ಅಲ್ಲಿ ಕಾಣಸಿಗುತ್ತೆ. ಸೊ ಆ ಥರ ಇನ್ನೊಂದು ಬಕ್ಕೋಪವನೇರಿ ನೀವೆಲ್ಲರೂ ನೋಡಿರ್ತೀರ, ನೀರು ಬ್ರಾಹ್ಮಿ. ಅದು ನೀರು ಜಾಸ್ತಿ ಇರೋ ಕಡೆ ಬೆಳೆಯುತ್ತೆ. ಎಲ್ಲರೂ ಸಾಮಾನ್ಯ ನೋಡಿದ್ದೀರಲ್ವಾ? ನೀರು ಬ್ರಾಹ್ಮಿ ನೋಡಿ. ಬ್ರಾಹ್ಮಿ ಗೊತ್ತಾ ಯಾವುದು ಅಂತ? ಇದೆ, ನೀರು ಬ್ರಾಹ್ಮಿನೇ. ಬ್ರಾಹ್ಮಿಯಲ್ಲೂ ಚಿತ್ರ ಇದೆ ಮುಂದೆ ನೋಡಿ ಹೋಗಿ. ಸೊ ಇದು ನಾನು ಬೇರೆ ಬೇರೆ ಹ್ಯಾಬಿಟ್ಯಾಟ್ಸ್ ಅಂತ ಇರುವಂಥದ್ದು. ಈಗ ಕಮಲದ ಹೂವು, ನಿಲಂಬು ನೋಡೇ ಇರ್ತೀರ. ಇದು ಎಲ್ಲ ಕೆರೆಗಳಲ್ಲಿ ಸಾಮಾನ್ಯ ಸಿಗುವಂಥದ್ದು. ಕೊನೆಗೆ ಹಿಮಾಲಯನ್ ಇದರಲ್ಲಿ ಅಲ್ಲಿ ತುಂಬ ಹೈ ವ್ಯಾಲ್ಯೂ, ಅಂದರೆ ಅಲ್ಲಿ ನಮ್ಮ ದೇಶದಲ್ಲಿರೋ ಒಟ್ಟು ಔಷಧಿ ಸಸ್ಯಗಳು ಸುಮಾರು 6,000 ಉಪಯೋಗಿಸ್ತಿದ್ದೀವಿ ಅಂತ ಹೇಳ್ತೀವಿ. ಬೇರೆ ಬೇರೆ ಔಷಧಿ ಪದ್ಧತಿಗಳಲ್ಲಿ ಆಯುರ್ವೇದ ಇರ್ಬೋದು, ಸಿದ್ಧ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಹೀಗೆ ಬೇರೆ ಬೇರೆ ಪದ್ಧತಿಗಳಲ್ಲಿ ನಾವು ಸುಮಾರು 6,000. ಅದ್ರ ಜೊತೆಗೆ ಫೋಕ್ ಅಂದರೆ ಜನಪದ ಔಷಧಿ ಪದ್ಧತಿ, ಇದರಲ್ಲಿ ನಾವು 6,000 ಸಸ್ಯಗಳನ್ನು ಉಪಯೋಗಿಸ್ತಿದ್ದೀವಿ ಅಂತೀವಿ. 6,000 ಸಸ್ಯಗಳಲ್ಲಿ ಸುಮಾರು 70% ಸಸ್ಯಗಳು ಎಲ್ಲಿ ಸಿಗ್ತಾ ಇದೆ? ನಮ್ಮ ಟ್ರಾಪಿಕಲ್ ಏರಿಯಾದಲ್ಲಿ, ನೀವೆಲ್ಲ ಇರೋ ಜಾಗದಲ್ಲಿ. ಒಂದು 30% ಸಸ್ಯಗಳು ಇದು ಟೆಂಪರೇಟ್ ರೀಜನ್ ಅಂದರೆ ಹಿಮಾಲಯನ್ ರೀಜನ್ ಅಂತ ಸಿಗುತ್ತೆ. ಸೊ ಅಲ್ಲಿ ಕೂಡ ಒಳ್ಳೊಳ್ಳೆ ಗಿಡಗಳಿದ್ದಾವೆ. ಅದರಲ್ಲಿ ಒಂದು ಕೇಸರಿ, ಎಲ್ರಿಗೂ ಗೊತ್ತಿರೋದು ಕೇಸರಿ, ತುಂಬ ಹೈ ವ್ಯಾಲ್ಯೂ. ಇದು ಒಂದು 5 ಗ್ರಾಮ್ ಕೇಸರಿಗೆ ನಾವು 5 ಅಲ್ಲ, 2 ಗ್ರಾಮ್ ಇರುತ್ತೋ 1 ಗ್ರಾಮ್ ಇರುತ್ತೋ ಗೊತ್ತಿಲ್ಲ, ಒಂದು 100 ರೂಪಾಯಿ 150 ರೂಪಾಯಿ ಎಷ್ಟೋ ಕೊಡ್ತಾ ಇರ್ತೀವಿ. ಅದೇ ಥರ ಅಸಿಫಿಟಿಡಾ, ಇಂಗು ಎಲ್ಲರ ಮನೇಲೂ ಉಪಯೋಗಿಸ್ತೀವಿ. ಎಲ್ಲಿರುತ್ತೆ, ಎಲ್ಲಿ ಸಿಗುತ್ತೆ? ಇದು ಡೆಸರ್ಟ್, ರಾಜಸ್ಥಾನ, ಗುಜರಾತ್ ಈ ಕಡೆಗೆ ಇದು ಇಂಗು ಸಿಗುತ್ತೆ. ಅದ್ರ ಜೊತೆಗೆ ಮಿರಿಸ್ಟಿಕಾ ಡಾಕ್ಟಿಲಾಯ್ಡ್ಸ್ ಅದೇ ಹೇಳಿದ್ನಲ್ಲ, ಒಂದು ಮಾರ್ಷಲ್ಲಿ ಬೆಳೆಯುವಂಥದ್ದು, ಅಂದರೆ ನೀರು ನಿಂತ ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಗಿಡ. ಸೊ ಕರ್ನಾಟಕದಲ್ಲಿ ಬಂದಾಗ ನಮ್ಮಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಒಂದು 4,500 ಗಿಡಗಳಿದ್ದಾವೆ. ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥವು 1956 ಗಿಡಗಳು. ಅದರಲ್ಲಿ ನಮ್ಮ ಅರಣ್ಯಗಳಲ್ಲಿ ಸಿಗುವಂಥದ್ದು 1698, ಕಲ್ಟಿವೇಟೆಡ್
94. ಸೊ ಮೋಸ್ಟ್ ಆಫ್ ಇಟ್ ಟ್ರೇಡಲ್ಲಿ ಏನಿದೆ ಇವತ್ತು, ನಾವೇನು ಹೇಳ್ತೀವಿ 1178 ಸಸ್ಯಗಳನ್ನು, ಔಷಧಿ ಸಸ್ಯಗಳು ಈಗಾಗಲೇ ಮಾರುಕಟ್ಟೆ ಟ್ರೇಡಲ್ಲಿ ಇದೆ ಅಂತ ಆಲ್ ಇಂಡಿಯಾ ಇದಿದು ಸರ್ವೆ ಮಾಡಿದ್ದಾರೆ. ಸೊ ಅದರಲ್ಲಿ ಸುಮಾರಾಗಿ ನಾವೀಗ ಇಲ್ಲೇ ನೋಡಿದ್ರೆ 1698, ಸುಮಾರೊಂದು 70% ಅಷ್ಟು, 70-80% ಅಷ್ಟು ಗಿಡಗಳು ಅರಣ್ಯದಿಂದ ಹೋಗ್ತಾ ಇದೆ. ಅದು ನಮಗೆ ಗೊತ್ತಾಗದೆ ಹೋಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅದು ಸೋರ್ಸ್ ಕಂಡು ಹಿಡಿಯಕ್ಕಾಗ್ತಾ ಇಲ್ಲ. ಎಷ್ಟೋ ಕಡೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ, ಯಾರೋ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತಾಗ್ದೇನೆ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಆಗ್ತಾ ಇರೋದ್ರಿಂದ ನಾವು ಫಾರೆಸ್ಟರ್ಸ್ಗೆ, ನೀವು ಕಸ್ಟೋಡಿಯನ್ಸ್ ಆಫ್ ದ ಫಾರೆಸ್ಟನ್ನ ನೋಡ್ಕೊಳ್ತಾ ಇಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆದರೆ ಅದರಲ್ಲಿ ಇರೋ ಕೆಲವೊಂದು ಬರೀ ವೈಲ್ಡ್ ಲೈಫ್ ನೋಡಿದ್ರೆ ಆಗಲ್ಲ. ವೈಲ್ಡ್ ಲೈಫ್ಗೂ ಇದರಲ್ಲಿ ಮತ್ತೆ ಬರೀ ಔಷಧಿ ಸಸ್ಯಗಳು, ಅದಕ್ಕೆ ನಾನು ಹೇಳಿದೆ ಬೇರೆ ಬೇರೆ ರೀತಿಯ ಔಷಧಿ ಸಸ್ಯಗಳಿದೆ ಅಂಥೇಳಿ. ಅದು ಯಾಕೆ ಅಂದರೆ ಹ್ಯಾಬಿಟ್ ಅಂದರೆ ಅದು ಬಳ್ಳಿ ಇರ್ಬೋದು, ಗಿಡ ಇರ್ಬೋದು, ಸಣ್ಣ ಸಸ್ಯ ಇರ್ಬೋದು, ಅಥವಾ ದೊಡ್ಡ ಮರ ಇರ್ಬೋದು. ಸೊ ಇವೆಲ್ಲವೂ ಬೇಕಾಗತ್ತೆ ಇಲ್ಲಿರೋ ಸುತ್ತಮುತ್ತ ಇರೋ ಪ್ರಾಣಿಗಳಿಗೆ, ಅದು ಬೇಕಾಗತ್ತೆ. ಇಟ್ ಕ್ರಿಯೇಟ್ಸ್ ಅನ್ ಇಕೋಸಿಸ್ಟಮ್. ನಾವು ಬರೀ ಒಂದು ಟೈಗರ್ ರಿಸರ್ವ್ ಅಂದರೆ ಬರೀ ಟೈಗರ್ ಮೇಲೆ ಟೈಗರ್ ರಿಸರ್ವ್ ಮಾಡಿರೋದು ಅಥವಾ ಟೈಗರ್ ಪ್ರಾಜೆಕ್ಟ್ ಮಾಡಿರೋದೇ ಅದಕ್ಕೆ. ಯಾಕೆ ಅಂದರೆ ಟೈಗರ್ ಅಂದ ತಕ್ಷಣ ಬರೀ ಟೈಗರನ್ನು ನಾವು ಐಸೋಲೇಟೆಡ್ ಆಗಿ ಕನ್ಸೂವ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಅದರ ಪ್ರೇ, ಅದು ಏನನ್ನ ತಿನ್ನತ್ತೆ, ಅದನ್ನೆಲ್ಲದನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಟೈಗರ್ ಹೇಗೆ ಬದುಕುತ್ತೆ? ಅದ್ರ ಜೊತೆಗೆ ಆ ಪ್ರೇ ಏನು ತಿನ್ನತ್ತೆ ಅದನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅರಣ್ಯಗಳು ಬದುಕುಳಿದಿದೆ. ಅದರಿಂದ ಅರಣ್ಯ ಇಕೋಸಿಸ್ಟಮ್ ಏನು ಹೇಳ್ತೀವಿ ಅದು ಉಳಿಬೇಕಾದ್ರೆ ಇವೆಲ್ಲ ಸಸ್ಯಗಳು ಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಲ್ಟಿವೇಟೆಡ್, ಇನ್ನೊಂದು ವೇಸ್ಟ್ ಲ್ಯಾಂಡ್ಸ್, ಪ್ಲಾಂಟೆಡ್ ಅಂದರೆ ಪ್ಲಾಂಟೆಡ್ 143. ಕಲ್ಟಿವೇಟೆಡ್ಗೂ ಪ್ಲಾಂಟೆಡ್ಗೂ ಡಿಫ್ರೆನ್ಸ್ ಏನಂದರೆ, ಪ್ಲಾಂಟೆಡ್ ಅಂದರೆ ಇಲ್ಲೇ ಹತ್ತಿರದಲ್ಲಿ ಊಟಿ ಬೊಟಾನಿಕಲ್ ಗಾರ್ಡನ್ ಇದೆ ನಿಮಗೆ, ಅಲ್ಲಿ ಕೆಲವೊಂದು ಗಿಡಗಳನ್ನು ಎಲ್ಲೆಲ್ಲೋ ಬೇರೆ ಬೇರೆ ಇಕೋಸಿಸ್ಟಮಿಂದ ತಂದು ನೆಟ್ಟಿರ್ತಾರೆ. ಬಟ್ ಅದನ್ನು ಬಳಸೋಕೆ ಬರಲ್ಲ. ಯು ಕ್ಯಾನ್ ಜಸ್ಟ್ ಸಿ ದಟ್ ಇಲ್ಲ ಇಂಥ ಒಂದು ಗಿಡ ಇದೆ, ಇದು ಔಷಧಿ ಗಿಡ ಅಂತ ನೋಡ್ಬೋದಷ್ಟೇ, ಅದನ್ನು ಬಳಸೋಕ್ಕಾಗಲ್ಲ. ಅದೇ ಥರ ಲಾಲ್ಬಾಗ್ ಇದೆ, ಇನ್ನೇನೆಲ್ಲೋ ಔಷಧಿ ವನಗಳಿರುತ್ತೆ, ಅಲ್ಲಿ ತಂದು ಬೇರೆ ಬೇರೆ ಹಿಮಾಲಯದಿಂದನೂ ತಂದು ನೆಡ್ಬೋದು, ಡೆಸರ್ಟ್ ಏರಿಯಾದಿಂದನೂ ತಂದು ನೆಟ್ಟಿರ್ಬೋದು. ಬಟ್ ಅದು ಬಳಸೋಕ್ಕೆ ಬರಲ್ಲ. ನಿಮಗೆ ಏನು ಎಜುಕೇಷನ್ ಪರ್ಪಸ್ಸಿಗಷ್ಟೇ ಇರುವಂಥ ಪ್ಲಾಂಟ್ಸು. ನೆಕ್ಸ್ಟ್ ವೇಸ್ಟ್ ಲ್ಯಾಂಡ್ಸ್, ಈಗಷ್ಟೇ ಹೇಳಿದ್ರು ತಾರೆಕಾಯಿ ನಮ್ಮ ಅರಣ್ಯದಲ್ಲಿ ಅಷ್ಟಿಲ್ಲ, ಬಟ್ ಹೊರಗಡೆ ಇದೆ ಅಂತ. ಸೊ ಇಂಥ ವೇಸ್ಟ್ ಲ್ಯಾಂಡ್ಸಲ್ಲಿ ಕಲೆಕ್ಟ್ ಆಗೋ ಪ್ಲಾಂಟ್ಸು ಸುಮಾರು 21 ಸ್ಪೀಶೀಸು ಕರ್ನಾಟಕದಲ್ಲಿ ಕಂಡುಬಂದಿದೆ. ಇನ್ನು ಇಂಡಿಯನ್ ಟ್ರೆಡಿಷನಲ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಅಂದರೆ ಭಾರತೀಯ ಔಷಧಿ ಪದ್ಧತಿಗಳು, ಇವುಗಳಲ್ಲಿ ಪ್ರಮುಖವಾದದ್ದು ಎಲ್ರಿಗೂ ಗೊತ್ತಿರೋದು ಆಯುರ್ವೇದ. ಆಯುರ್ವೇದ ಗೊತ್ತಿದೆ ಅಲ್ಲ ಎಲ್ರಿಗೂ? ಬಳಸಿದ್ದೀರಾ ಯಾವಾಗಾದ್ರೂ ಒಮ್ಮೆ ಆದರೂ ಆಯುರ್ವೇದ ತಜ್ಞರು, ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿದ್ದೀರಾ ನೀವೆಲ್ಲರೂ? ಹೋಗಿಲ್ಲ ಯಾರೂ, ಇಲ್ಲಿರೋರು ಯಾರೂ ಹೋಗಿಲ್ಲ ಇದುವರೆಗೂ. ಆಯುರ್ವೇದ ಇದೆ, ಸಿದ್ಧ ಅಂತ ತಮಿಳ್ನಾಡು ಇಲ್ಲೇ ನಿಮ್ಮ ಪಕ್ಕದ ಇದು, ನೀವು ಬಾರ್ಡ್ರಲ್ಲಿ ಇದ್ದೀರಾ, ಸೊ ಸಿದ್ಧಾನು ಗೊತ್ತಿರುತ್ತೆ ನಿಮ್ಗೆ ಸಾಮಾನ್ಯ. ಯುನಾನಿ ಅನ್ನೋದು ನಮ್ಮಲ್ಲಿ ಯುನಾನದಿಂದ ಬಂದಂತಹ ಆಗಿನ ಇವರು ತಂದಿರುವಂಥ ಒಂದು ಪದ್ಧತಿ. ಅದು ಇದಾಗಲೇ ಎಷ್ಟೋ ಗಿಡಗಳು ಯುನಾನಿ ಪದ್ಧತಿಯಲ್ಲಿ ನಮ್ಮ ಭಾರತದ ಸಸ್ಯಗಳು ಆಗಲೇ ಅವರು ಅದನ್ನು ಇಲ್ಲಿ ಬಂದ ಮೇಲೆ ಉಪಯೋಗಿಸೋಕ್ಕೆ ಶುರು ಮಾಡಿದರು. ಯಾಕಂದರೆ ಅಲ್ಲೆಲ್ಲ ಅಲ್ಲಿಂದ ತಂದು ಉಪಯೋಗಿಸೋಕ್ಕಿಂತ ಇಲ್ಲಿ ಅದಕ್ಕೆ ಈಕ್ವಲೆಂಟ್ ಆಗಿರೋದು ಹುಡುಕೊಂಡು ಉಪಯೋಗಿಸೋಕ್ಕೆ ಶುರು ಮಾಡಿದರು. ಸೊ ಇವೆಲ್ಲ ಸುಮಾರು ಒಂದು 5000 ವರ್ಷ ಹಿಂದಿನ ಪದ್ಧತಿಗಳು ಅಂತ ಹೇಳ್ತೀವಿ. ಇದರಲ್ಲಿ ಮೇನ್ ನಾನು ಈಗ ಹೇಳಿದ್ದೆಲ್ಲ ಕ್ಲಾಸಿಕಲ್, ಅಂದರೆ ಇವೆಲ್ಲ ಶಾಸ್ತ್ರೀಯವಾಗಿ ಎಲ್ಲೋ ಓದೋ ಅಂಥದ್ದು. ಯಾವುದೋ ಒಂದು ಕಾಲೇಜ್ ಇರುತ್ತೆ, ಇದು ಆಯುರ್ವೇದ ಕಾಲೇಜ್ಗಳಿದ್ದಾವೆ, ಅದಕ್ಕೆ ಬೇಕಾದಂಥ ಶಾಸ್ತ್ರೀಯ ಪುಸ್ತಕಗಳಿದ್ದಾವೆ. ಅವುಗಳು ಚರಕ ಸಂಹಿತ ಇದೆ, ಅಷ್ಟಾಂಗ ಹೃದಯ ಇದೆ, ಇನ್ನೂ ಬೇಕಾದಷ್ಟು ಬುಕ್ಗಳಿದೆ. ಅದರ ಮೂಲಕ ಅದನ್ನು ಶಾಸ್ತ್ರೀಯವಾಗಿ ಓದ್ಕೊಂಡು ಹೋಗುವಂತಹ ಪದ್ಧತಿಗಳು ಬೇರೆ. ಜೊತೆಗೆ ಜನಪದ ಔಷಧಿ ಪದ್ಧತಿ, ಇದನ್ನು ಪ್ರತಿ ಮನೆಯಲ್ಲೂ ನಾವು ಪ್ರಾಕ್ಟೀಸ್ ಮಾಡುವಂಥ ಪದ್ಧತಿ ಇದು. ಸೊ ಇದು ತುಂಬ ಜನ ಅಂದರೆ ಜನಪದ ಅಂದರೆ ಜನಪ್ರಿಯವಾದದ್ದು, ಎಲ್ಲರೂ ಉಪಯೋಗಿಸುವಂಥದ್ದು ಈಗ ಹೋಗ್ತಾ ಇದೆ. ಸೊ ಇಂಡಿಯಾ ನೋಡಿ, ಬಯೋಡೈವರ್ಸಿಟಿ ನಾವೇನು ಹೇಳ್ತೀವಿ, ಜೀವ ವೈವಿಧ್ಯ ಇದೆ, ಕಲ್ಚರಲ್ ವೈವಿಧ್ಯ ಇದೆ, ಅದ್ರ ಜೊತೆಗೆ ನಮ್ಮ ಔಷಧಿ ಪದ್ಧತಿಗಳಲ್ಲೂ ವೈವಿಧ್ಯ ಇದೆ. ಹೆಲ್ತ್ ಪ್ಲೂರಲಿಸಮ್ ಅಂತೀವಿ. ಇಂಡಿಯಾದಲ್ಲಿ ಮಾತ್ರ ಇದು ಜೀವಂತವಾಗಿರೋದು. ಅಲೋಪತಿ ಇದೆ, ಅಲೋಪತಿ ಜೊತೆಗೆ ಬೇರೆ ಎಲ್ಲ ಪದ್ಧತಿಗಳನ್ನು
ಒಟ್ಟೊಟ್ಟಿಗೆನೆ ಹೋಗ್ತಾ ಇದೆ. ಇದುವರೆಗೂ 5,000 ವರ್ಷದ ಪದ್ಧತಿ ಅಂತ ನಾವು ಬಿಟ್ಟು ಹಾಕಿಲ್ಲ. ಈಗ್ಲೂ ಅದನ್ನ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದನ್ನ ಬಳಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರಿಂದ ಅದು ಜೀವಂತವಾಗಿ ಉಳಿದಿದೆ. ಅದಕ್ಕೆ ಬೇಕಾದಂತ ಸಂಪನ್ಮೂಲಗಳು ಇನ್ನೂ ಉಳ್ಕೊಂಡಿದೆ, ಅದಕ್ಕಾಗದು ಜೀವಂತವಾಗಿದೆ. ಇಲ್ಲಿ ನಾನು ಆಯುರ್ವೇದದಲ್ಲಿ ಉಪಯೋಗಿಸುವಂತಹ ಗಿಡಗಳು, ಸಸ್ಯಗಳು ಎಷ್ಟಿರ್ಬೋದು? ಸುಮಾರು 2,551. ಹೋಮಿಯೋಪತಿ ಒಂದು 506 ಸಸ್ಯಗಳನ್ನು ಉಪಯೋಗಿಸುತ್ತೆ. ಮಾಡರ್ನ್ ಮೆಡಿಸಿನ್ ಅಲ್ಲೂ ಅಲೋಪತಿ ಅಂತ ಏನು ಹೇಳ್ತೀವಿ, ಅವರು ಸುಮಾರು 204 ಸಸ್ಯಗಳನ್ನು ಅಥವಾ ಸಸ್ಯಜನ್ಯ ಕೆಲವೊಂದು ಕಾಂಪೌಂಡ್ಸ್, ಆಕ್ಟಿವ್ ಕಾಂಪೌಂಡ್ಸ್ ಏನಂತಾರೆ, ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅವರು ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದಲ್ಲಿ, ಲೀಡ್ ಸಿಕ್ಕಿದ್ದಲ್ಲಿ, ನಮ್ಮ ಪರಂಪರೆಗಳು, ನಮ್ಮ ಔಷಧಿ ಪದ್ಧತಿಗಳಿಂದನೇ ಅವರಿಗೆ ಅದು ತಿಳ್ಕೊಂಡ್ರು. ಈ ಔಷಧಿಗಳನ್ನ ಉಪಯೋಗಿಸ್ಬೋದು ಅಂತ ತಿಳ್ಕೊಂಡು ಅವು ಮಾಡರ್ನ್ ತುಂಬ ಎಲ್ರಿಗೂ ಫ್ಯಾಮಿಲಿಯರ್ ಇರುವಂಥದ್ದು. ಮಲೇರಿಯಾಕ್ಕೆ ಏನು ಯೂಸ್ ಮಾಡ್ತೀವಿ ನಾವು? ಕ್ವಿನೈನ್, ಹೈಡ್ರೋಕ್ವಿನೈನ್. ಈಗೇನು ಮೊನ್ನೆ ಕರೋನಾ ಬಂದಾಗಲೂ ಮೊದಲೆಲ್ಲ ಕೊಟ್ಟಿದ್ರು. ಸೊ ಅದು ಎಲ್ಲಿಂದ ಬರ್ತಾ ಇದೆ? ಅದು ಮೊದಲು ಸಸ್ಯಜನ್ಯ ಸಿಂಚೋನಾಟ್ರಿಯಿಂದ ಬರ್ತಾ ಇತ್ತು. ಪೆರು ಅಂತ ಒಂದು ಸಣ್ಣ ದೇಶ, ಅಲ್ಲಿನ ಬುಡಕಟ್ಟು ಜನಾಂಗ ಏನಿದೆ ಅವರು ಉಪಯೋಗಿಸ್ತಾ ಇದ್ದಂತಹ ಒಂದು ಜ್ವರಗಳಿಗೆ, ಅತಿ ಜ್ವರ, ವಿಷಮ ಜ್ವರಗಳಿಗೆ ಉಪಯೋಗಿಸ್ತಾ ಇದ್ದಂಥ ಒಂದು ಗಿಡ ಅದು. ಅದನ್ನ ತಿಳ್ಕೊಂಡು ಆಮೇಲೆ ಈಗ ಮಾಡರ್ನ್ ಮೆಡಿಸಿನಿಗೆ ಬಂತು. ಈಗ ಅದೇ ಥರದ ಕಾಂಪೌಂಡ್, ಅದರಲ್ಲಿ ಏನು ಕೆಮಿಕಲ್ ಕಾಂಪೌಂಡ್ ಇರುತ್ತೆ ಅದನ್ನ ಇದು ಲ್ಯಾಬಲ್ಲೇ ಇದು ಮಾಡಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ, ಸಿಂಥಸೈಸ್ ಮಾಡಿ. ಸೊ ಇಂತಹ ಔಷಧಿಗಳು ಇದೆ. ಸಿದ್ಧಾದಲ್ಲಿ 1785, ಟಿಬೇಟಿಯನ್ನಲ್ಲಿ 350. ಟಿಬೇಟಿಯನ್ ಮೆಡಿಸಿನ್ ಅದು ಸ್ವಾರಿಕ್ಪ ಅಂತ ಇದೆ, ಅದರಲ್ಲಿ ಒಂದು 350 ಔಷಧಿ ಸಸ್ಯಗಳನ್ನು ಉಪಯೋಗಿಸ್ತೀವಿ. ಇದು ಕೂಡ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಉಪಯೋಗ ಆಗ್ತಿರುವಂಥ ಪದ್ಧತಿ, ಈಗಲೂ ಜೀವಂತವಾಗಿರೋ ಒಂದು ಪದ್ಧತಿ ಟಿಬೇಟಿಯನ್ ಮೆಡಿಸಿನ್. ಜೊತೆಗೆ ಯುನಾನಿ 979 ಸಸ್ಯಗಳನ್ನು ಉಪಯೋಗಿಸುತ್ತೆ. ಹೈಯೆಸ್ಟ್ ಪ್ಲಾಂಟ್ಸ್, ಜಾಸ್ತಿ ಸಸ್ಯಗಳನ್ನು ಉಪಯೋಗಿಸುವಂತಹ ಒಂದು ಪದ್ಧತಿ ಅಂದರೆ ಅದು ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್, ಸ್ಥಳೀಯ ಔಷಧಿ ಪದ್ಧತಿ ಅಥವಾ ಜನಪದ ಔಷಧಿ ಪದ್ಧತಿ. ಅದು ಸುಮಾರು 6,000 ಗಿಡಗಳನ್ನು ಉಪಯೋಗಿಸುತ್ತೆ. ಸೊ ಇವೆಲ್ಲವೂ ಡಾಕ್ಯುಮೆಂಟ್ ಆಗಿಲ್ಲ ಇನ್ನೂ. ಆಗ್ಲೇ FRLST ಅಂತ ಒಂದು ಸಂಸ್ಥೆ ಸುಮಾರು ಒಂದು 4,000 ಗಿಡಗಳನ್ನು ಡಾಕ್ಯುಮೆಂಟ್ ಮಾಡಿದೆ, ಇಂಥ ಔಷಧಿ ಸಸ್ಯಗಳನ್ನು ಜನಪದದಲ್ಲಿ ಉಪಯೋಗಿಸಿ. ಇನ್ನೂ ತುಂಬ ಡಾಕ್ಯುಮೆಂಟ್ ಆಗಬೇಕಾಗಿದೆ. ಸೊ ನಿಮ್ಮ ಸುತ್ತಮುತ್ತ ಇರೋ ಬುಡಕಟ್ಟುಗಳು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಏನು ಉಪಯೋಗಿಸ್ತಾ ಇದ್ದಾರೆ, ನೀವು ಸ್ವಲ್ಪ ಕಣ್ಣು ಕಿವಿ ತೆರೆದು ನೋಡಿದರೆ ನೀವೂ ಡಾಕ್ಯುಮೆಂಟ್ ಮಾಡ್ಕೋಬೋದು, ಯಾವ ಸಸ್ಯ ಉಪಯೋಗಿಸ್ತಾರೆ, ಯಾವುದಕ್ಕೆ. ಸೊ ಇಂಥ ಡಾಕ್ಯುಮೆಂಟು ನಾಳೆ ಬಯೋಡೈವರ್ಸಿಟಿ ಬೋರ್ಡ್ಗೆ ಹೋದರೆ ಬಹಳ ಉಪಯೋಗ ಆಗುತ್ತೆ. ಆ ಸಸ್ಯಗಳನ್ನು ಅವರು ಸಂರಕ್ಷಣೆ ಮಾಡಲಿಕ್ಕೆ, ಅಥವಾ ಅದನ್ನು ಇನ್ಯಾರೋ ಉಪಯೋಗಿಸ್ತಾ ಇದ್ದರೆ ಅದಕ್ಕೆ ABS ಕಲೆಕ್ಟ್ ಮಾಡಲಿಕ್ಕೆ, ಇದಕ್ಕೆಲ್ಲದಕ್ಕೂ ಉಪಯೋಗ ಆಗುತ್ತೆ. ಸೊ ಇಂತಹವನ್ನ ಡಾಕ್ಯುಮೆಂಟ್ ಮಾಡೋದು ಕಲೀರಿ. ನೀವು ಓಡಾಡಬೇಕಾದ್ರೆ ಎಲ್ಲೇ ಯಾರೋ ಉಪಯೋಗಿಸ್ತಾ ಇರೋ ಸಸ್ಯಗಳನ್ನು ನೋಡಿಬಿಟ್ಟು ನೀವೇ ಡಾಕ್ಯುಮೆಂಟ್ ಮಾಡೋದು ಕಲೀರಿ. ಸೊ ಡಿಮಾಂಡ್, ಕರ್ನಾಟಕದಲ್ಲಿ ಸುಮಾರು 6,000 ಈ ಫೋಕ್ ಹೀಲರ್ಸ್ ಅಂತ ಏನು ಹೇಳ್ತೀವಿ, ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು ಅಂಥವ್ರು. ಅಂದರೆ ನಾವಿಲ್ಲಿ ಕೊಡ್ತಾ ಇರೋ ಫಿಗರ್ಸು ಇನ್ನೂ ಲಕ್ಷಾಂತರ ಜನ ಇರ್ಬೋದು. ನಾವಿಲ್ಲಿ ಹೇಳ್ತಾ ಇರೋದು ಅಂದರೆ ಯಾವುದೋ ಆರ್ಗನೈಸೇಷನ್ನಲ್ಲಿ ಏನಾಯ್ತು, ಪವರ್ ಹೋಯ್ತಾ? ಹಾಂ, ಓಕೆ, ನೋ ಪ್ರಾಬ್ಲಮ್. ಓಕೆ, ಆರ್ಗನೈಸೇಷನ್ನಲ್ಲಿ ಅವರೆಲ್ಲ ರಿಜಿಸ್ಟ್ರಾರ್, ಈ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಅಂತ ಇದೆ, ಅಲ್ಲಿ ಸುಮಾರು ಒಂದು 3,000 ಏನೋ ವೈದ್ಯರಿದ್ದಾರೆ. ಹಾಗೆ ಬೇರೆ ಬೇರೆ ಸಿಸ್ಟಮಲ್ಲಿ ವೈದ್ಯರುಗಳಿದ್ದಾರೆ. ಅಲ್ಲ, ಬೇರೆ ಬೇರೆ ಆರ್ಗನೈಸೇಷನ್ಸಲ್ಲಿ ಅವರು ರಿಜಿಸ್ಟರ್ ಆಗಿರೋರು. ಅಂಥ ವೈದ್ಯರ ಲಿಸ್ಟನ್ನು ನಾನು ಹೇಳ್ತಾ ಇದ್ದೀನಿ. ಅವರೊಂದು 6,000 ಜನ ಇದ್ದಾರೆ. ಒಂದು 30,000 ಆಯುಷ್ ಪ್ರಾಕ್ಟೀಸ್, ಅಂದರೆ ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಸಿದ್ಧ ಇರ್ಬೋದು, ಇಂಥ ಔಷಧ ಪದ್ಧತಿಗಳನ್ನು ಪ್ರಾಕ್ಟೀಸ್ ಮಾಡುವಂತಹ ಕಾಲೇಜುಗಳಲ್ಲಿ ಓದಿ ಬಂದಂತಹ ಡಾಕ್ಟರ್ಗಳಿದ್ದಾರೆ. ಅದರ ಜೊತೆಗೆ ಈ ಒಂದು 250 ಆಯುಷ್ ಇಂಡಸ್ಟ್ರಿಗಳಿದೆ ನಮ್ಮ ರಾಜ್ಯದಲ್ಲಿ. ಇವು ಏನು ಸ್ವಲ್ಪ ಸಣ್ಣ ಮತ್ತು ಮಧ್ಯಮ ವರ್ಗದ ಇದು ಕೈಗಾರಿಕೆಗಳು. ಅದ್ರ ಜೊತೆಗೆ ವಿ ಆಲ್ಸೋ ಹ್ಯಾವ್ ಸ್ಮಾಲ್ ಸ್ಕೇಲ್ ಅಥವಾ ಹೋಮ್ ಇಂಡಸ್ಟ್ರೀಸ್, ಅಂದರೆ ಮನೆ ಕೈಗಾರಿಕೆಗಳು. ಅಂಥವಲ್ಲೂ ಎಷ್ಟೋ ಔಷಧಿ ಸಸ್ಯಗಳನ್ನು ಉಪಯೋಗಿಸುವಂತಹ ಕೈಗಾರಿಕೆಗಳು ಇದ್ದಾವೆ.
ಅದ್ರ ಜೊತೆಗೆ ಪ್ರತಿ ಮನೆಯಲ್ಲೂ ಉಪಯೋಗಿಸ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲದೆ ಅದನ್ನ ಫುಡ್ ಆಗೋ ಇನ್ನೊಂದು ರೀತಿಲೋ ಅಥವಾ ಯಾವುದೋ ಹಬ್ಬ ಹರಿದಿನಕ್ಕೋ ಎಲ್ಲೋ ಉಪಯೋಗಿಸುವಂತಹ ಗಿಡಗಳು ಅಂತ ಅಂದ್ರೆ ಪ್ರತಿ ಹೆಣ್ಣು ಮಗಳು, ನಾ ಆಗ್ಲೇ ಹೇಳ್ದೆ, ಪ್ರತಿ ಮಹಿಳೆನೂ ಒಬ್ಬ ಔಷಧಿ ತಜ್ಞೆ, ಅವಳಿಗೆಲ್ಲ ಗೊತ್ತಿರುತ್ತೆ ಅವ್ರ ಮನೆಯ ಇದನ್ನ ಕಾಪಾಡೋಕ್ಕೆ, ಅಂಥವ್ರು ಉಪಯೋಗಿಸ್ತಾ ಇದ್ದಾರೆ. ಸೊ ಗಿಡಗಳ ಉಪಯೋಗ ಹೀಗೆ ಬೇರೆ ಬೇರೆ ರೀತಿಯ ಜನ ಉಪಯೋಗಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ವಿ ಆಲ್ಸೋ ಹ್ಯಾವ್ ಆಯುಷ್ ಇಂಡಸ್ಟ್ರೀಸ್ ಅಷ್ಟೇ ಅಲ್ಲ, ಮಾಡರ್ನ್ ಫಾರ್ಮಸ್ಯೂಟಿಕಲ್ಸ್ನ ಹೇಳಿದೆ. ಈಗ ಕೆಲವೊಂದು ಮಾಡರ್ನ್ ಡ್ರಗ್ಸನ್ನ, ಅಲೋಪತಿಯಲ್ಲಿ ಯೂಸ್ ಮಾಡುವಂಥ ಡ್ರಗ್ಸನ್ನ ಔಷಧಿ ಸಸ್ಯಗಳಿಂದ ತಗೊಳ್ತಾ ಇದ್ದಾರೆ. ಹರ್ಬಲ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರೀಸ್ ಇದೆ, ಕೆಲವೊಂದು ಎಕ್ಸ್ಟ್ರಾಕ್ಟ್ಸನ್ನ ತಗೊಂಡು ಅವರು ಬೇರೆ ಬೇರೆ ಇಂಡಸ್ಟ್ರೀಸಿಗೆ, ಕೈಗಾರಿಕೆಗಳಿಗೆ ಔಷಧಿ ತಯಾರಿಕೆಗೆ ಕೊಡ್ತಾರೆ. ಜೊತೆಗೆ ನ್ಯೂಟ್ರಾಸ್ಯೂಟಿಕಲ್ಸ್ ಅಂದರೆ ಕೆಲವೊಂದು ಏನು ಹೆಲ್ತ್ ಪ್ರಾಡಕ್ಟ್ಸ್ ಮಾಡೋಕ್ಕೆ, ಈಗ ಅದು ಚ್ಯವನ್ಪ್ರಾಶ್ ಇರ್ಬೋದು ಅಥವಾ ಇನ್ನೂ ಕೆಲವೊಂದು ಎಷ್ಟೊಂದು ಹೆಲ್ತ್ ಪ್ರಾಡಕ್ಟ್ಸ್ ಇದೆ, ಅಂಥಲ್ಲೂ ಈ ಗಿಡಗಳನ್ನು ಉಪಯೋಗಿಸ್ತಾರೆ. ಸೊ ಕಾಸ್ಮೆಟಿಕ್ಸ್ ಇದು ಹೋಯ್ತು. ಓಕೆ, ಕಾಸ್ಮೆಟಿಕ್ಸ್ ಅಂದರೆ ನಮ್ಮ ಸೌಂದರ್ಯವರ್ಧಕಗಳು. ಕೇಳಿಸುತ್ತಲ್ಲ ಕೊನೆಯಲ್ಲಿರೋರಿಗೆ ಕೇಳಿಸುತ್ತಲ್ಲ. ಸೊ ಸೌಂದರ್ಯವರ್ಧಕಗಳಲ್ಲೂ ಉಪಯೋಗಿಸ್ತೀವಿ. ಹಾಗೆ ಇನ್ನು FMCG ಅಂದರೆ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್, ಕೆಲವೊಂದು ಹರ್ಬಲ್ ಅಂದ ತಕ್ಷಣ ಎಲ್ಲರೂ ಕೊಳ್ಳೋದು ಜಾಸ್ತಿ. ಹರ್ಬಲ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂತೆ, ಅಮೋದಿ ಕೇರ್ ಅಂತೆ, ಇನ್ನು ಏನೇನೋ ಹರ್ಬಲ್ ಲೈಫ್, ಅದು ಇದು ಏನೇನೋ ಇದೆ. ಸೊ ಇಂಥವೆಲ್ಲ ತುಂಬ ಉಪಯೋಗ ಆಗ್ತದೆ. ಇಲ್ಲೆಲ್ಲ ಉಪಯೋಗಿಸ್ತಾ ಇರೋದು ಸಸ್ಯಗಳನ್ನೇ. ಅದ್ರ ಜೊತೆಗೆ ವೆಟನರಿ ಮೆಡಿಸಿನ್ ಇರ್ಬೋದು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಯೂಸ್ ಆಗುವಂತಹ ಗಿಡಗಳಿರ್ಬೋದು, ಎಲ್ಲವೂ ಔಷಧಿ ಸಸ್ಯಗಳೇ. ಇಲ್ಲೆಲ್ಲ ಕಡೆಗೂ ಔಷಧಿ ಸಸ್ಯಗಳ ಬೇಡಿಕೆ ಇದೆ. ಸೊ ಆದ್ದರಿಂದ ದೇರ್ ಈಸ್ ಅ ಕನ್ಸರ್ನ್ ಆಫ್ ಕನ್ಸರ್ವಿಂಗ್ ದೆಮ್, ಅಂದರೆ ನಾವು ಅವುಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಬೇಡಿಕೆ ಇದೆ. ಅದನ್ನು ಅರ್ಜೆಂಟಾಗಿ ಮಾಡಬೇಕಾಗಿದೆ ನಾವು. ಆವಾಗಲೇ ಸರ್ ಹೇಳಿದರು, ಸುದರ್ಶನ್ ಸರ್ ಹೇಳಿದ್ರು, ಅಶೋಕ ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಅಂದರೆ ನಮ್ಮ ದೇಶದೊಳಗೇನೆ ಉಪಯೋಗ ಆಗ್ತಿರೋದು ಸುಮಾರು 2000 ಮೆಟ್ರಿಕ್ ಟನ್ ಅಷ್ಟು ಅಶೋಕ. ಗೊತ್ತಲ್ಲ ಸರಕ ಅಶೋಕ, ಎಲ್ಲರೂ ನೋಡಿರ್ತೀರ ನೀವು. ಇದೆಯಾ ಇಲ್ಲಿ ನೋಡಿ? ಓಕೆ. ಸೊ ಸರಕ ಅಶೋಕ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿದೆ. ಇಂಡಿಯಾ ಬಿಟ್ಟರೆ ಶ್ರೀಲಂಕಾದಲ್ಲಿ ಸ್ವಲ್ಪ ಇದೆ. ಇಂಡಿಯಾದಲ್ಲಿ ಕೆಲವೊಂದು ಈ ವೆಸ್ಟರ್ನ್ ಘಾಟ್ಸಿಂದ ಸ್ವಲ್ಪ ಮೇಲೆ ತ್ರಿಪುರ ತನಕ, ಆಗರ್ತಲಾದಿಂದ ಕೆಳಗೆ ತಮಿಳ್ನಾಡು ತನಕ ಇದೆ, ಸ್ವಲ್ಪ ಇದೆ. ಸೊ ಅಷ್ಟೊಂದು ನಾವು 2000 ಮೆಟ್ರಿಕ್ ಟನ್ ಅಷ್ಟು ಪ್ರತಿ ವರ್ಷ ತೆಗೆದ್ರೆ ಅದು ಕಾಡಲ್ಲಿ ಮಾತ್ರ ಬೆಳೀತಾ ಇದೆ. ಅದನ್ನು ಪ್ರತಿ ವರ್ಷ ತೆಗೆದ್ರೆ ಅದನ್ನು ರೀಪ್ಲೇಸ್ ಮಾಡೋರು ಯಾರು, ಸಂರಕ್ಷಣೆ ಮಾಡೋರು ಯಾರು? ಸೊ ಹೀಗೆ ನ್ಯಾರೋ ಡಿಸ್ಟ್ರಿಬ್ಯೂಷನ್. ಕೆಲವೊಂದು ಗಿಡಗಳು ತುಂಬ ಕಡಿಮೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲ ಕಡೆಗೂ ಸಿಗಲ್ಲ. ಇನ್ನು ಕೆಲವೊಂದು ಸಸ್ಯಗಳು ಬೇಗ ರಿಪ್ರೊಡ್ಯೂಸ್ ಆಗಲೇ ಹೇಳಿದ್ರು, ತಾರೆ ಮರ ಅಷ್ಟು ಬೇಗ ಅದನ್ನು ಬೆಳೆಸೋಕ್ಕಾಗಲ್ಲ, ಅದು ರಿಪ್ರೊಡಕ್ಷನ್ನು ತುಂಬ ಲೇಟ್ ಆಗುತ್ತೆ, ಪ್ರೊಪಗೇಷನ್ ಲೇಟ್ ಆಗುತ್ತೆ ಅಂತ. ಸೊ ಅಂಥ ಗಿಡಗಳು, ಹೀಗೆ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇದೆ. ಸೊ ಇವೆಲ್ಲವನ್ನು ನೋಡಿಕೊಂಡು ನಾವು ಯಾವುದು ಹೆಚ್ಚು ಬೇಡಿಕೆಯಲ್ಲಿದೆ, ಸುಮಾರು ಭಾರತ ದೇಶದಲ್ಲಿ ಸುಮಾರು ಒಂದು 242 ಸಸ್ಯಗಳನ್ನು ಹೈ ವಾಲ್ಯೂಮ್ ಟ್ರೇಡ್ ಅಂದರೆ 100 ಮೆಟ್ರಿಕ್ ಟನ್ಗಿಂತ ಹೆಚ್ಚಾಗಿ ಪ್ರತಿ ವರ್ಷವೂ ಉಪಯೋಗಿಸ್ತಾ ಇದೆ. ನಮ್ಮ ಇಂಡಸ್ಟ್ರೀಸ್ ಇರ್ಬೋದು, ಹೊರಗಡೆಗೆ ಎಕ್ಸ್ಪೋರ್ಟು ಆಗ್ತಾ ಇರ್ಬೋದು. ಸೊ ಅಂಥ ಸಸ್ಯಗಳನ್ನು ನಾವು ಈಗ ಇಮಿಡಿಯೇಟಾಗಿ ಕಾಪಾಡುವಂಥ ಒಂದು ಇದಿದೆ. ಅದರೊಳಗೆ ಕೆಲವೊಂದು ಹೈ ಟ್ರೇಡೆಡ್ ಪ್ಲಾಂಟ್ಸ್ ಇದರಿಂದ ಅಂದರೆ ಅರಣ್ಯಗಳಿಂದ ಹೋಗ್ತಾ ಇರೋಂತಹ ಹೈ ಟ್ರೇಡೆಡ್ ಪ್ಲಾಂಟ್ಸ್ ಅಂದರೆ ನಾನು ಲಿಸ್ಟ್ ಹೇಳ್ತೀನಿ. ಟರ್ಮಿನೇಲಿಯಾ ಚಬುಲಾ, ತಾರೆ ಈಗಾಗಲೇ ಗೊತ್ತು ನಿಮಗೆ, ತಾರೆ ಅಲ್ಲಿದೆ. ಚಬುಲಾ ಹಾಂ, ತಾರೆ ಬೆಲಾರಿಕಾ. ಸೊ ಟರ್ಮಿನೇಲಿಯಾ ಬೆಲಾರಿಕಾನೂ ಇದೆ. ಇಟ್ಸ್ ಅಬೌಟ್ 2696 ಟನ್. ಟರ್ಮಿನೇಲಿಯಾ ಚಬುಲಾ ಇದೆ, ಅಳಲೆಕಾಯಿ, ಅದು 6068 ಟನ್. ಅರ್ಜುನ ಇದೆ, ಮತ್ತಿ 1988 ಟನ್. ಇದೆಲ್ಲದು ನಿಮ್ಮ ಅರಣ್ಯದಲ್ಲಿ ಸಿಗುವಂಥದ್ದು. ಸರಾಕ ಅಶೋಕ ಸುಮಾರು 2000 ಮೆಟ್ರಿಕ್ ಟನ್. ಆಮೇಲೆ ಅಕೇಶಿಯಾ ಕಟೆಚು, ಕಾಚ್ ಅಂತಾರೆ. ಕಗ್ಗಲಿ ಮರ, ಕಗ್ಗಲಿ ಮರ, ಅದು ಸುಮಾರು 903 ಇಲ್ಲಿದೆಯಾ? ಕಟೆಚು ಇದೆ. ಹೊಲರಿನ ಆಂಟಿಡಿಸೆಂಟ್ರಿಕಾ ಸುಮಾರು 934 ಟನ್. ಹಾಗೆ ಇನ್ನೂ ತುಂಬ ಈ ಥರ ನಾನೊಂದು 20 ಲಿಸ್ಟ್ ಮಾಡಿ 242 ಇದೆ.
ಇವೆಲ್ಲವೂ ಸಾಮಾನ್ಯ. ಇದರಲ್ಲಿ ಸುಮಾರಷ್ಟು ನಿಮ್ಮ ಅರಣ್ಯದಲ್ಲಿ ಸಿಗುವಂಥದ್ದು. ಅದರಲ್ಲಿ ಒಂದು ನಾವು ಈಗ ದಿಂಡಲು ಮರ. ಸೊ ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ ಗೊತ್ತಿದೆಯಾ? ಗಮ್ ಇಲ್ಲಿ ಉಪಯೋಗಿಸ್ತಾರ ಜನ, ಲೋಕಲಿ ಉಪಯೋಗ ಇದೆಯಾ? ಹೋಗ್ತಾ ಇದೆಯಾ? ಟ್ರೇಡಲ್ಲಿ ಇದೆಯಾ? ಇಲ್ಲಿ ಬೇಕಾದಷ್ಟಿದೆ ಇದನ್ನ. ಅಂದರೆ ಈ ಇದರಲ್ಲಿ ಬೆಳಿಬೋದು, ಈ ರೀಜನಲ್ಲಿ ಇದನ್ನು ಬೆಳಿಬೋದು. ಸೊ ಇದನ್ನು ಇದರ ಅಂಟು ಅಲ್ಲಿ ಒಂದು ಬೆಳಗಾವಲ್ಲಿ ಗೋಕಾಕ್ ಅಂತಿದೆ, ಅದು ಕರ್ದಂಟು ಅಂತ ಒಂದು ಸ್ವೀಟ್ ಮಾಡ್ತಾರೆ. ಅದು ಆ ಅಂಟು ಔಷಧಿಯ, ಅದನ್ನು ಉಪಯೋಗಿಸಿದ್ರೆ ಬಾಣಂತನದಲ್ಲಿ ಅದನ್ನು ಕೊಡ್ತಾರೆ ಹೆಚ್ಚಾಗಿ. ಯಾಕಂದರೆ ಸೊಂಟ ನೋವು ಬರದೇ ಇದ್ದ ಹಾಗೆ ಸೊಂಟನ ಗಟ್ಟಿ ಮಾಡುತ್ತೆ ಅಂತಾರೆ. ಸೊ ಇದೊಂದು ಔಷಧಿ ಸಸ್ಯ. ಅಲ್ಲಿ ಈಗ ದಿಂಡಲಿ ಇಲ್ಲದೇನೆ ಅಕೇಶಿಯಾ ಇದು ಯಾವುದಾದ್ರು ಗಮರೆಬಿಕಾ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ನಿಜವಾದ ದಿಂಡಲು, ಇದು ಅಂಟು ಮರ. ಸೊ ಹೀಗೆ ಬೇರೆ ಬೇರೆ ನಾನು ಇಲ್ಲಿ ಬರೆದಿದ್ದೀನಿ ಸುಮಾರಷ್ಟು ಗಿಡಗಳ ಹೆಸರು, ಮತ್ತು ಅದರ ಎಷ್ಟು ಟನ್ನಷ್ಟು, ಇಷ್ಟು ಮೆಟ್ರಿಕ್ ಟನ್ನು ಪ್ರತಿ ವರ್ಷ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಿದೆಯೋ ಅಥವಾ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿದೆಯೋ ಎಲ್ಲದಕ್ಕೂ ಒಟ್ಟು ಬೇಡಿಕೆ ಇರೋವಂಥವು ಇವಿಷ್ಟು. ಒಂದು 20 ನಾನು ಕೊಟ್ಟಿದ್ದೀನಿ, ಅಂಥದ್ದು 242 ಇದೆ. ನೆಕ್ಸ್ಟ್, ಸೊ ಆನ್ಯುವಲ್ ಡಿಮಾಂಡ್ ಎಷ್ಟಿದೆ ನಾನು ಆಗಲೇ ಹೇಳಿದೆ. ಈಗ ಲಾಸ್ಟು ನೀವೆಲ್ಲ 2014-15 5,11,910 ಮೆಟ್ರಿಕ್ ಟನ್ನಷ್ಟು ಔಷಧಿ ಸಸ್ಯಗಳು ನಮ್ಮ ದೇಶದಲ್ಲಿ ಉಪಯೋಗ ಆಗುತ್ತಿದೆ. ಇದರೊಳಗೆ ಸುಮಾರು ಒಂದು 72% ಅಷ್ಟು ಕಾಡಿನಿಂದ ಹೋಗ್ತಾ ಇದೆ. ಸೊ ಇದು ಎಷ್ಟು ಗಾತ್ರ ಎಷ್ಟಿರ್ಬೋದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. 1 ಮೆಟ್ರಿಕ್ ಟನ್ ಅಂದರೆ ಎಷ್ಟು? 5,11,910 ಮೆಟ್ರಿಕ್ ಟನ್. ಇಷ್ಟು ಸಸ್ಯಗಳು ಹೋಗ್ತಾ ಇದೆ ಅಂದರೆ ಎಲ್ಲಿಂದ ಹೋಗ್ತಾ ಇದೆ? ನಿಮ್ಮ ಕಾಡಿಂದನೂ ಹೋಗ್ತಿರ್ಬೋದು, ಇನ್ನೊಂದು ಕಾಡಿಂದನೂ ಹೋಗ್ತಾ ಇರ್ಬೋದು, ಗೊತ್ತಿಲ್ಲದೆ ಹೋಗ್ತಾ ಇದೆ. ಕಲ್ಟಿವೇಷನಲ್ಲಿ ಇಲ್ಲ ಇವು ಯಾವುವು. ಅದರಲ್ಲಿ 1,178 ಸ್ಪೀಶೀಸ್. ಇವಿಷ್ಟೇ ಥರದ ಸಸ್ಯ ಪ್ರಭೇದಗಳು ಅಷ್ಟೊಂದು ಗಾತ್ರದಲ್ಲಿ, ಅಷ್ಟೊಂದು ವೆಯ್ಟಲ್ಲಿ ಹೋಗ್ತಾ ಇದೆ ಈಗಾಗಲೇ. ಅದರಲ್ಲಿ 242 ಹೈ ವಾಲ್ಯೂಮ್ ಟ್ರೇಡ್. ನಾನು ಆಗಲೇ ಹೇಳಿದೆ 100 ಮೆಟ್ರಿಕ್ ಟನ್ಗಿಂತ ಜಾಸ್ತಿ ಉಪಯೋಗ ಆಗ್ತಿದೆ. ಸೊ ಇಂಥ ಒಂದು ಟ್ರೇಡ್ ವ್ಯಾಲ್ಯೂ ಎಷ್ಟಿದೆ ಅದರದ್ದು? 7,000 ಕೋಟಿ. ಇದು ಈಗಿಂದಲ್ಲ, ಸ್ವಲ್ಪ ಹಳೇದು. ಈಗಾಗಲೇ 150 ಕೋಟಿ, ಏನು 1,500 ಕೋಟಿ ರೀಚ್ ಆಗಿದೆ. ನೆಕ್ಸ್ಟ್ ಸೊ 72, ನಾನು ಹೇಳಿದೆ 72% ಆಫ್ ದ ಸ್ಪೀಶೀಸ್ ಪ್ರಭೇದಗಳು, ಹಾಗೂ ವಾಲ್ಯೂಮ್ ವೈಸ್ 50%. ನಾನೇನು 5,11,000 ಇದು ತೋರಿಸಿದ್ನಲ್ಲ ವಾಲ್ಯೂಮ್ ವೆಯ್ಟು ಮೆಟ್ರಿಕ್ ಟನ್ನು, ಅದರಲ್ಲಿ ಸುಮಾರು 50% ಅಷ್ಟು ಕಾಡಿನಿಂದ ಹೋಗ್ತಾ ಇದೆ. ಸೊ ಇದಕ್ಕೆ ಕಾರಣಗಳು ಹೇಳಿದೆ ಆಗಲೇ, ಓವರ್ ಎಕ್ಸ್ಪ್ಲಾಯ್ಟೇಷನ್. ಸೊ ಇದರ ವ್ಯಾಲ್ಯೂ ಗೊತ್ತಿದ್ದವರು ಅದನ್ನು ಸುಮ್ಮನೆ ಕಟ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ, ನಿಮಗೆ ಗೊತ್ತೇ ಆಗಲ್ಲ. ತಾರೆಕಾಯಿ ಕಟ್ ಮಾಡೋಕ್ಕೆ ಬಂದವರು ಏನು ಮಾಡ್ತಾರೆ? ಮರದ ಹೆರೆಗಳನ್ನೇ ಕಡಿತಾರೆ, ಕೊನೆಗೆ ಸಿಗಲಿಲ್ಲ ಅಂದರೆ ಮರನೇ ಕಡಿತಾರೆ. ಹೀಗೆ ಮಾಡಿಕೊಂಡು ಅದು, ಅಥವಾ ಆ ಹಣ್ಣುಗಳನ್ನು ತೆಗಿಬೇಕಾದ್ರೆ ನೆಲ್ಲಿಕಾಯಿ ಇರ್ಬೋದು, ತಾರೆಕಾಯಿ ಇರ್ಬೋದು, ಅಳಲೆಕಾಯಿ ಇರ್ಬೋದು, ಇಡೀ ಅಷ್ಟು ಹಣ್ಣುಗಳನ್ನು ತೆಗೆದುಬಿಟ್ರೆ ನೆಕ್ಸ್ಟ್ ರೀಜನ್ರೇಷನಿಗಿರಲ್ಲ, ಅಥವಾ ತುಂಬ ಮುಂಚೆ ಕೇಳ್ತಾರೆ, ಆವಾಗ ಕ್ವಾಲಿಟಿನೂ ಇರಲ್ಲ ಅವರಿಗೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ. ಇದನ್ನು ಸಸ್ಟೈನಬಲ್ ಹಾರ್ವೆಸ್ಟ್ ಹೆಂಗೆ ಮಾಡೋದು ಅದನ್ನು ನಮ್ಮ ಡಾಕ್ಟರ್ ಪ್ರಭು ಅವರು ಮತ್ತು ಇನ್ಯಾರಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ತಿಳಿಸ್ತಾರೆ. ಸೊ ಇವು ಕೆಲವೊಂದು ಔಷಧಿ ಸಸ್ಯಗಳು ನಿಮ್ಮಲ್ಲೇ ಇರುವಂಥದ್ದು. ಇದೇನು ಅಳಲೆಕಾಯಿಗೆ ಅರ್ಜುನ ಆಗಿದೆ, ಅರ್ಜುನನೇ ಅಂತ. ಓಕೆ, ನೆಕ್ಸ್ಟ್ ಅನರ್ಜಿಸಸ್ ಲ್ಯಾಟಿಫೋಲಿಯಾ. ನೆಕ್ಸ್ಟ್ ಇದು ಗೊತ್ತಲ್ಲ, ಬಿಲ್ವಾ, ಸಿಲಾಸ್ಟಸ್ ಪ್ಯಾನಿಕ್ಯುಲೇಟಸ್ ನೋಡಿದ್ದೀರಾ? ಜಟಾಮಾನ್ಸಿ ಅಲ್ಲ, ಜ್ಯೋತಿಷ್ಮತಿ. ನೆಕ್ಸ್ಟ್ ಸೊ ಇವೆಲ್ಲ ಗಾರ್ಡನಿಯಾ ಗಂಭೀರ, ಹೀಗೆ ಔಷಧಿ ಸಸ್ಯಗಳು, ಬೇರೆ ಬೇರೆ ಔಷಧಿ ಸಸ್ಯಗಳಿದೆ ಅಂತ ಹೇಳ್ತಾ ಥ್ಯಾಂಕ್ ಯು.